BJPಗೆ ನನ್ನದೊಂದು ಮನವಿ. ಈ BJP ಪಕ್ಷ ಏನು ಇವತ್ತು ನಾವು ಭಾರತೀಯತೆ, ನ್ಯಾಷನಲಿಸಮು, ರಾಜಕೀಯ ಮಾಡ್ತೀವಿ ಅಂತ ಹೇಳ್ಕೊಂಡು ಏನು ಓಡಾಡ್ತಾ ಇದ್ದೀರಿ, ಕಾಂಗ್ರೆಸ್ನವರು 50 ವರ್ಷ ಏನೇನೋ ತಂದು ಓದಿಸಿ ದೇಶ ಹಾಳು ಮಾಡಿದ್ದಾರೆ. ಅಟ್ಲೀಸ್ಟು ನೀವು ದೇಶದ ಹೆಸರು ಹೇಳ್ಕೊಂಡು, ಹಿಂದೂಗಳ ಹೆಸರು ಹೇಳ್ಕೊಂಡು ಅಧಿಕಾರ ಹಿಡಿದಿರೋ ಒಂದೇ ಒಂದು ಋಣ ತೀರ್ಸೋಕ್ಕಾದ್ರೂ ಪರವಾಗಿಲ್ಲ. ಹೆಂಗೂ ನಿಮ್ಮ ಹತ್ರ ಮೆಜಾರಿಟಿ ಇದೆ. ನಮ್ಮ ಭಾರತದ ಕರೆನ್ಸಿ ನೋಟಲ್ಲಿ ಗಾಂಧಿ ತಾತನ ಫೋಟೋ ಕಿತ್ತಾಕಿ ಅಂಬೇಡ್ಕರ್ ಫೋಟೋ ಹಾಕಿ. ಅಂಬೇಡ್ಕರ್ ಫೋಟೋ ಹಾಕೋಕ್ಕಾಗಲ್ಲ ಅಂದರೆ ಬುದ್ಧನ ಫೋಟೋ ಹಾಕಿ. ಬುದ್ಧನ ಫೋಟೋನ ಹಾಕೋಕ್ಕಾಗಲ್ಲ ಅಂದರೆ ಸ್ವಾಮಿ ವಿವೇಕಾನಂದನ ಫೋಟೋ ಹಾಕಿ. ಅವನ ಫೋಟೋನ ಹಾಕೋಕ್ಕಾಗಲ್ಲ ಅಂದರೆ ಅಬ್ದುಲ್ ಕಲಾಂ ಫೋಟೋ ಹಾಕಿ. ಈ ಮಹಾತ್ಮ ಅಂತ ಹೇಳೋಕ್ಕೆ ಅದು ಅಸಹ್ಯ. ಈ ಮೊದಲು ಮೋಹನ್ ದಾಸ್ ಕರಮಚಂದ್ರನ ಅವನ ಫೋಟೋ ಫಸ್ಟ್ ಕಿತ್ತಾಕಿ. ಇದು ನನ್ನ ರಿಕ್ವೆಸ್ಟು, ಒಬ್ಬ ದೇಶ ಪ್ರೇಮಿಯಾಗಿ ಮಾಡ್ತಾ ಇರೋ ರಿಕ್ವೆಸ್ಟ್ ಇದು. ಎರಡನೇದು, ಈ ಇಂಡಿಯಾ ಅನ್ನೋ ಪದ ಎಲ್ಲೆಲ್ಲಿದೆ ಅಲ್ಲೆಲ್ಲ ಭಾರತ ಅನ್ನೋ ಪದನ ಮುನ್ನೆಲೆಗೆ ತನ್ನಿ. ಈ ಇಂಡಿಯಾ ಅನ್ನೋ ಪದ ನಮ್ಮ ಜನಗಳ ಬಾಯಿಂದ ಈ ನಿಮ್ಮ 5 ವರ್ಷದ ಅಧಿಕಾರ ಮುಗಿಯುವಷ್ಟರೊಳಗಡೆ ಹೋಗ್ಬೇಕು. ಅದನ್ನಾರ ಮಾಡಿ ಸಾಯ್ರಿ. ಸುಮ್ಮನೆ ಅಧಿಕಾರದ ಆಸೆಗೆ ಏನೇನೋ ಮಾಡ್ಕೊಂಡು ಯಾಕೆ ಸಾಯ್ತೀರಿ? ನೀವು ಒಳ್ಳೆ ಕೆಲಸಗಳನ್ನು ಧರ್ಮವಾಗಿ ಮಾಡಿ, ನಿಮಗೆ 60 ವರ್ಷ ಇಲ್ಲಿಂದ ಮುಂದಕ್ಕೆ ಅಧಿಕಾರ ಬೇಕು ಅಂದರೆ ಅದನ್ನು ಭಾರತ ಮಾತೆ ಕೊಟ್ಟೇ ಕೊಡ್ತಾಳೆ. ಬಟ್ ಧರ್ಮವಾಗಿ ಮಾಡಿ, ಧರ್ಮದ ಕೆಲಸ ಮಾಡಿ, ಭಾರತ ಮಾತೆನ ಉಳ್ಸಕ್ಕೆ ಮಾಡಿ. ನಿಮ್ಗೆ ಅಧಿಕಾರ ಬೈ ಪ್ರಾಡಕ್ಟಾಗಿ ಬರುತ್ತೆ. ಅವತ್ತಿನ ಕಾಲಘಟ್ಟಕ್ಕೆ ಕಾಂಗ್ರೆಸ್ನವರು ಒಂದಷ್ಟು ಒಳ್ಳೇದು ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅವರಿಗೆ ಭಾರತೀಯತೆಯನ್ನು ಮುಳುಗಿಸ್ಬೇಕು ಅನ್ನೋ ಉದ್ದೇಶದಲ್ಲೇ ಅವರೆಲ್ಲ ಮಾಡ್ತಾ ಇರೋದು. ಅದು ಉಳಿಯಲ್ಲ. ಆ ಸ್ಟೇಜ್ ಈಗ ದಾಟಿ ನಾವು ಬಂದಿದ್ದೀವಿ. ಈಗ ನಮಗೆ ಭಾರತೀಯತೆ ಬೇಕು. ಈ ಜಾತಿ ಕಿತ್ತಾಟಗಳನ್ನು ತೆಗೀರಿ, ಈ ರಿಸರ್ವೇಷನ್ ಸಿಸ್ಟಮ್ ತೆಗೀರಿ, ಫೈನಾನ್ಷಿಯಲ್ ಸಪೋರ್ಟ್ ಕೊಡಿ. ಆ ರಿಸರ್ವೇಷನ್ ಕೊಟ್ಟು ಇವತ್ತು ಸರ್ಕಾರದಲ್ಲಿ ಇವತ್ತು ಜನಗಳ ಟ್ಯಾಕ್ಸ್ ದುಡ್ಡಲ್ಲಿ ಎಲ್ಲ ಸರ್ಕಾರ ನಡೀತಾ ಇರೋದು. ಆ ಟ್ಯಾಕ್ಸ್ನ ಭಿಕ್ಷೆ ಅಂತ ಪರಿಗಣಿಸಿ ಸೇವಾ ಮನೋಭಾವದಲ್ಲಿ ಕೆಲಸ ಮಾಡುವಂಥ ಜನಗಳು ಇವತ್ತು ಸರ್ಕಾರಕ್ಕೆ ಬೇಕಾಗಿದೆ. ಇವತ್ತು ಸರ್ಕಾರಿ ಕೆಲಸ ಅಂದರೆ 60 ವರ್ಷ ಪರ್ಮನೆಂಟ್ ಕೆಲಸ, ನನಗೆ ಸೇಫ್ಟಿ ಅಂತ ಹೋಗ್ತಾರಲ್ಲ, ಆ ಥರ ಇರೋರು ಯಾರೂ ನಮ್ಮ ಸರ್ಕಾರದಲ್ಲಿ ಸೇವೆಗೆ ಅರ್ಹರಲ್ಲ. ದಯವಿಟ್ಟು ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ. ಈ ಮೆಸೇಜನ್ನು ಯಾರಾದರೂ ಈ RSS BJP ಅವರ ಹೈಯರ್ ಮ್ಯಾನೇಜ್ಮೆಂಟ್ಗೆ ತಲುಪೋವರೆಗೂ ಈ ಮೆಸೇಜನ್ನು ದಯವಿಟ್ಟು ಶೇರ್ ಮಾಡಿ.